ಅಕ್ಕ ಮೊನ್ನೆ ತಾನೇ ಪೂಜೆ ಆಗಿದೆ, ಆದ್ರೆ ಅಮ್ಮ ಇವತ್ತಿನವರೆಗೂ ನಂಗೆ ಆರತಿ ಎತ್ತಾಳೆ. ಈಗಲೂ ಆರತಿ ಎತ್ಬಿಟ್ಲು. ಯಾಕಕ್ಕ ಇದೆಲ್ಲ? ಅದು ನಂಗೊಂಥರ ಖುಷಿ ಆಗುತ್ತೆ ಗೊತ್ತಾ. ನಿಂಗೂ ಹೀಗೆ ಆರತಿ ಎತ್ತಿದ್ರಾ? ಕಲ್ಪಿ, ನೀನು ನಾಳೆ ರಾಜ್ಕುಮಾರಿ ಆಗೋಳಲ್ವಾ? ನಿನ್ನನ್ನು ರಾಜ್ಕುಮಾರನ ಮನೆಗೆ ಕಳಿಸೋದಕ್ಕೆ ತವ್ರ ಮನೆಯವ್ರು ಮಾಡೋ ಶಾಸ್ತ್ರ ಇದು. ಅಕ್ಕ, ನನ್ನ ರಾಜ್ಕುಮಾರ ನನ್ ತುಂಬ ಚೆನ್ನಾಗಿರೋ ಗೆಜ್ಜೆ ಕೊಡಿಸ್ತಾನೆ. ಗೆಜ್ಜೆನೂ ಕೊಡಿಸ್ತಾನೆ. ಒಂದೇ ದಿನಕ್ಕೆ ನಿಂದೇನೇನು ಆಸೆಗಳಿದೆಯೋ ಅದನ್ನೆಲ್ಲಾನು ಪೂರೈಸ್ತಾನೆ. ಕಲ್ಪಿ, ನಿನ್ನನ್ನು ಆಕಾಶದ ಎತ್ತರಕ್ಕೂ ಕರ್ಕೊಂಡು ಹೋಗ್ತಾನೆ. ಮಲಕ್ಕೊಳೆ, ಎಷ್ಟೊತ್ತು ಕೂತಿರ್ತೀಯಾ? ಅಕ್ಕ ಬರ್ಲಿ ಇರು, ನಿಂಗೇನು ಅಷ್ಟೊಂದು ಆತ್ರ? ಅಯ್ಯೋ, ಅವಳು ನೀನ್ ಕಾದ್ರೆ ಮುಗ್ದು ಹೋಯ್ತು. ಅವಳಿಗೆ ಮಲಗಕ್ಕೆ ಹೊರಗಡೆ ಸುತ್ತಾಡಕ್ಕೆ ಒಂದಕ್ಕೂ ಹೊತ್ತು ಗೊತ್ತಿಲ್ಲ. ಮಲಗು, ಬೆಳಗ್ಗೆ ಬೇಗ ಎಬ್ಬಿಸ್ತೀನಿ. 4 ಗಂಟೆಗೆ ಹೇಳ್ಬೇಕು. 4 ಗಂಟೆಗ? ಅಷ್ಟು ಬೇಗ ಏನಮ್ಮ ಮಾಡ್ಲಿ ನಾನು? ನಾಳೆನೇ ಹರಕೆ ಪೂಜೆ ಅಲ್ವಾ ಕಲ್ಪಿ? ನಾಳೆ ಬೆಳಗ್ಗಿಂದ ನಂಗೆ ಮೈ ತುಂಬ ಕೆಲಸ ಇರುತ್ತೆ. ನೀನು ತಯಾರು ಮಾಡಬೇಕು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಮನೆಗೆ ಬಂದು ಮುತ್ತು ಕಟ್ಟಬೇಕು. ಮುತ್ತು ಕಟ್ಟೋದಾ ಅಂದ್ರೆ? ಅದನ್ನ ಶಾಸ್ತ್ರ ಕಲ್ಪಿ. ನೋಡು, ನಿಮ್ಮ ಅಕ್ಕ ಬಂದ್ಲಲ್ಲ, ನೀನು ಮಲಕ್ಕೋ. ಇದೇನಕ್ಕ ಇಲ್ಲಿ ಬಂದು ಕೂತ್ಕೊಂಡೆ? ನಾಳೆ ಬೆಳಿಗ್ಗೆ 4 ಗಂಟೆಗೆ ಇದು ರೆಡಿ ಆಗ್ಬೇಕಂತೆ. ಪೂಜೆ ಇದೆಯಲ್ಲ, ಬಾ ಮಲ್ಕೋ. ಕಲ್ಪಿ, ಈ ಪೂಜೆ ನಿನಗೆ ಸಂತೋಷ ಕೊಡಲ್ಲ. ನಿನ್ ಜೊತೆ ಬರೋ ಶ್ರೀಮಂತ ನಿನ್ ಗಂಡ ಆಗಲ್ಲ. ಒಂದು ದಿನದ ಮಟ್ಟಿಗೆ ಬಂದು ನಿನ್ನ ಆಸೆಗಳನ್ನೆಲ್ಲ ತುಳಿದು ಧ್ವಂಸ ಮಾಡ್ಬಿಡ್ತಾನೆ. ಆಮೇಲೆ ನೀನು ನಂತರನೇ ಬದುಕನ್ನೇ ಕಳ್ಕೊಂಡವಳಾಗ್ತೀಯ. ನೀನ್ ಏನ್ ಹೇಳ್ತಾ ಇದ್ದೆ ನಂಗೊಂದು ಅರ್ಥ ಆಗ್ತಿಲ್ಲ ಅಕ್ಕ. ನೋಡು, ನೀನು ಇವತ್ತೇ ಒಂದು ನಿರ್ಧಾರ ಮಾಡ್ಬೇಕು ಕಲ್ಪಿ. ನಾಳೆ ಪೂಜೆಗೆಲ್ಲ ರೆಡಿ ಆಗಿದೆಯಲ್ಲ ಅಕ್ಕ. ಕಲ್ಪಿ, ನಾನು ಹೀಗೆ ಎಲ್ಲಾನು ನಂಬ್ಕೊಂಡೇ ಮೋಸ ಹೋಗಿದ್ದೀನಿ. ನೀನು ಮೋಸ ಹೋಗ್ಬಾರ್ದು ಕಲ್ಪಿ. ನಾನು ಹೇಳ್ದಾಗ ಕೇಳು. ಊಟ ಮಾಡಮ್ಮ ಚಿತ್ರ. ದುಃಖ ಸಹಿಸ್ಕೊಳಕ್ಕಾದ್ರೂ ದೇಹದಲ್ಲಿ ಶಕ್ತಿ ಬೇಕಲ್ವಾ? ನಿಮ್ ಮಗ ಎಲ್ಲ ಶಕ್ತಿನೂ ಹೀರಿ ಭಸ್ಮ ಮಾಡ್ಬಿಟ್ಟಿದ್ದಾರೆ. ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡು ಬದುಕ್ತಿದ್ದೆ. ಈ ಕಾಡು ಮಲ್ಗೆ ಎಸ್ಟೇಟ್ನಲ್ಲಿ ಹೆಂಗಸರು ಆಸೆ ಹೊತ್ತು ಬದುಕಬಾರ್ದು ಚಿತ್ರ. ಗಂಡಸರ ಚಪಲದ ಮುಂದೆ ಹೆಂಗಸರ ಆಸೆ ಎಲ್ಲ ಕಣ್ಣೀರಾಗಿ ಹರಿಯುತ್ತೆ. ಅದು ಅದು ಶಾಪವಾಗಿ ಅವ್ರನ್ನ ತಟ್ಟುತ್ತೆ ಅಂತ ನಾವು ಅನ್ಕೋತೀವಿ. ಇಲ್ಲ, ಶಾಪದ ಪಾಲು ಏನಿದ್ರು ಹೆಂಗಸರಿಗೆ. ಯಾಕತ್ತೆ? ನಮಗ್ ಬದುಕೋ ಹಕ್ಕಿಲ್ವಾ? ಇದೆ, ಖಂಡಿತ ಇದೆ. 4 ಜನರಿಗೆ ಮುಖ ತೋರ್ಸೋಕ್ಕಾಗದೆ ಕತ್ಲೆ ಕೋಣೆಯಲ್ಲಿ ಕೂತು ಹಳೆ ಕನಸಿಗೆ ತೇಪೆ ಹಾಕೋದು. ಎಷ್ಟೊಂದು ದುಡ್ಡು ತಿಂಗಳಿಗೆ ಲಕ್ಷಗಟ್ಲೆ ಕಲೆಕ್ಟ್ ಮಾಡ್ತಿದ್ದೆ. ಚಿತ್ರ ಚೀಟಿ ಅಂದ್ರೆ ಜನರಿಗೆಲ್ಲ ನಂಬಿಕೆ. ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿದ್ದೆ ಅಂತೆ ನಾನು. ಬಿಸ್ನೆಸ್ ಮನ್ಗಳು, ಆಫೀಸರ್ಸ್ ಹೆಂಡ್ತಿರಲ್ಲ ನನ್ನ ಕಸ್ಟಮರ್ಸ್ ಆಗಿದ್ರಂತೆ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಕತ್ತರಿಸ್ಬಿಟ್ರು ನಿಮ್ ಮಗ. ಕಂಡವ್ರ ದುಡ್ಡಕ್ಕೆ ಪಂಗ್ನಾಮ ಹಾಕಿದ್ರೆ ಯಾರು ಬಿಡ್ತಾರೆ ಹೇಳಿ?
ಕಳ್ಳಿ ಯಾರು? ನಾನ್ ತಾನೆ. ದಂಡಿ ನೀನು. ಚೆಲ್ಲು ಸುರ್ಸೋ ನಾಲ್ಗಿ ಮುಂದೆ ಉಪ್ಪಿನಕಾಯಿ ಜಾಡಿ ಬಿಚ್ಚಿಡ್ತಾರ ಚಿತ್ರ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನನ್ನ ಮಗನ ಸ್ವಭಾವ ಗೊತ್ತಾಗ್ಲಿಲ್ವಾ? ಗೊತ್ತಿತ್ತತ್ತೆ. ಕ್ಲಬ್ಗೆ ಹೋಗ್ತಾರೆ, ಇಸ್ಪಿಟ್ ಆಡ್ತಾರೆ, ಕುಡಿತಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ಅದು ಫ್ರೆಂಡ್ಸ್ ಎದುರಿಗೆ ಪ್ರೆಸ್ಟೇಜ್ ಮೇಂಟೈನ್ ಮಾಡೋದಕ್ಕೆ ಹಾಗೆ ಮಾಡ್ತಾರೆ ಅನ್ಕೊಂಡಿದ್ದೆ. ಎಲ್ಲ ದೊಡ್ಡ ಮನುಷ್ಯರಿಗೂ ಅಂತ ಬುದ್ಧಿ ಇರುತ್ತಲ್ಲ, ಹಾಗೆ ಅಂದ್ಕೊಂಡಿದ್ದೆ. ಮಣ್ಣು ಮುಕ್ಕಿಸ್ಬಿಟ್ರು. ದುಡಿದು ತಿನ್ನೋ ಕಷ್ಟ ಗೊತ್ತಿರೋನಿಗೆ ಮಾತ್ರ ಬೆವರಿನ ಬೆಲೆನೂ ಗೊತ್ತಿರೋದು, ಕಣ್ಣೀರಿನ ಬೆಲೆನೂ ತಿಳಿಯೋದು. ಇವರಿಗೆಲ್ಲ ದುಡಿಮೆ ಎಲ್ಲೇ ಗೊತ್ತಿದೆ? ಈ ಮನೆಯ ದುರಂತ ಅಂದ್ರೆ ಪಿತ್ರಾರ್ಜಿತ ಆಸ್ತಿ. ಹಿಂದಿನವ್ರು ಮಾಡಿಟ್ಟಿದ್ದಾರೆ, ಇವರು ಕರಗಿಸ್ತಿದ್ದಾರೆ. ಈ ಮನೆಯಲ್ಲಿ ಮೈ ಮುರಿದು ದುಡ್ದು ಯಾರಿಗಾದ್ರೂ ಗೊತ್ತಾ ಹೇಳು? ಗೊತ್ತಿಲ್ಲ. ಗೊತ್ತಿರೋದು ಒಂದೇ, ವರ್ಷಕ್ಕೊಂದ್ಸಲ ಊರಾಚೆ ಹೋಗೋದು, ಯಾವುದಾದ್ರೂ ಅಮಾಯಕ ಹೆಣ್ಮಕ್ಕಳನ್ನ ಇವರಂತೂ ದುಡಿಯಲ್ಲ. ಬಿಳಿ ಬಟ್ಟೆ ಹಾಕೊಂಡು ರಾಜಕೀಯ ಮಾಡ್ತಾರೆ, ಶೋಕಿ ಮಾಡ್ಕೊಂಡು ತಿರ್ಗಾಡ್ತಾರೆ ಅಂತಾನೆ ನಾನು ಈ ಚೀಟಿ ವ್ಯವಹಾರ ಶುರು ಮಾಡಿದ್ದು. ಅದಕ್ಕೂ ಕಲ್ಲು ಹಾಕ್ಬಿಟ್ರು, ಜೀವಂತ ಸಮಾಧಿ ಮಾಡ್ಬಿಟ್ರು. ನೋಡು, ಈಗಿಂದೀಗಲೇ ನೀನು ಊರಿಗೆ ಬಿಟ್ಟು ಹೋಗ್ಬೇಕು. ಎಲ್ಲಿಗೆ? ಇವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ನಾನು ಹೋಗಲ್ಲ. ನೋಡು, ನಾನು ನಿನ್ನ ಅಕ್ಕ ಅಲ್ವಾ? ಇವತ್ತೊಂದಿನ ನನ್ನ ಮಾತು ಕೇಳು. ನಾನು ನಿನ್ನ ಅಕ್ಕ ಅಲ್ವಾ? ನನ್ನ ಮೇಲೆ ಆಣೆ. ಅಯ್ಯೋ ಶಿವನೇ. ನೋಡು, ಇವತ್ತೊಂದಿನ ನನ್ನ ಮಾತು ಕೇಳು ಕಲ್ಪಿ. ನಿನ್ನ ಜೊತೆ ಹೋಗು. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಬೇಡ ಕಲ್ಪಿ, ಹೋಗು. ನಾನು
ನೋಡು, ನಾನು ಇದೀನಲ್ವಾ, ಹೆದರ್ಕೋಬೇಡ. ಕಲ್ಪಿ 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 ಮಂಜಿ ಏ ಮಂಜಿ 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 ಏ ಮಂಜಿ ಹೇಳೆ ಕಲ್ಪಿ ಎದ್ಲೇನೆ ಮಂಜಿ ಕಲ್ಪಿ ಎಲ್ಲೇ ಅಯ್ಯ, ಎಲ್ಲೋದ್ಲಮ್ಮ? ಮಂಜಿ ನೋಡೆ ಹಿತ್ಲಿಗೆ ಎದ್ದೋಗಿ ನೋಡೆ ಸ್ವಲ್ಪ. ಏಯ್ ಹೇಳು ಕಲ್ಪಿ ಕಾಣ್ತಾ ಇಲ್ಲ. ಕಲ್ಪಿ ಕಾಣ್ತಿಲ್ವಾ? ಹಾ ಏ ಮಂಜಿ ಇದಾಳೇನೆ. ಏಯ್ ಮಂಚನ ನೀನು ಕಲ್ಪಿ ಇಲ್ಲ ಅಂತ ನಾನು ಹೊಡ್ಕೊತಾ ಇದ್ದೀನಿ. ಕೋಳಿಗೆ ಹೋಗೋ ಹೊತ್ತಿಗೆ ಏರಿಸ್ತಿದ್ಯಲ್ಲ. ಅಯ್ಯೋ ನಾನು ಕಾಣಿಸ್ತಿಲ್ಲಮ್ಮ. ಅಯ್ಯೋ ಅಯ್ಯೋ, ನಾನು ಹೇಳ್ದೆ ಅವ್ಳನ್ನ ಒತ್ತಾಯ ಮಾಡಬೇಡಿ ಮಾಡಬೇಡಿ ಅಂತ. ಹೇಳಿದ್ರ ನೀವೆಲ್ಲ? ಅಯ್ಯೋ ಕಲ್ಪಿ ಎಲ್ಲಿ ಹೋದ್ಲು, ಏನಾದ್ಲು? ಮುಚ್ಚೆ ಬಾಯ್ ಮಂಜಿ. ಅಯ್ಯೋ ಏಯ್ ಕೆಂಪಣ್ಣನ ಮನೆಗೆ ಹೋಗು, ಎಫ್ಸಿ ಎಲ್ಲರೂ ಹುಡುಕವ ಕಲ್ಪಿನ. ಏಯ್, ನನಗೆ ಗೊತ್ತಾಯ್ತು. ಬೆಳಿಗ್ಗೆ ಎದ್ದು ಏರ್ಸ್ತಾ ಅಂತಿಲ್ಲ, ನನಗೆ ಗೊತ್ತಾಯ್ತು. ಅವಳು ಎಲ್ಲ ಅವಳೆಂದ ನನಗೆ ಗೊತ್ತಾಯ್ತು. ಸಿಕ್ಕಾಕೊಂತಲ್ಲ ಈಗ ಅವಳು. ಹಾ